ಅಂದ್ರೆ ಸರ್ಕಾರ ಆ ರೀತಿ ರೈತರ ಒಂದು ಕೋಆಪರೇಟಿವ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು. ಅದರ ಮುಖಾಂತರ ಏನಪ್ಪಾ ಅಂತಂದ್ರೆ ನಮ್ಮ ರೈತರ ಬೆಳೆಗಳನ್ನ ನಿರ್ಧಾರ ಮಾಡತಕ್ಕಂಥ ಶಕ್ತಿ ಆ ರೈತರು ಕೂಡ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅವರು ಏನದ ಆ ಸದಸ್ಯರು ಡೈರೆಕ್ಟ್ ಆಗಿರ್ಬೇಕನ್ನ ಅಂದಾಗ ಮಾತ್ರ ಈ ಒಂದು ಕಾಯ್ದೆ ಬರ್ಲಿಕ್ಕೆ ಸಾಧ್ಯದ. ನಾವು ನಮ್ಮ ಬೆಳೆದಂತ ರೈತರ ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಅನೇಕ ನೋಡ್ತೀರಿ, ಇವೆಲ್ಲ ಕಬ್ಬಿನ ಬೆಳೆ ಮಾಡಿದೆವು, ಅವರಿಗೆಲ್ಲ 20-30 ರೂಪಾಯಿ ಲಾಭ ಇದ್ರು ಕೂಡ 3,500 ರೂಪಾಯಿ ಕೊಡ್ಲಕ್ಕ ಎಷ್ಟೋ ಹೆಣಗಾಡಿದ್ರು. ಇನ್ನು ನಮ್ಮ ರೇಣುಕಾ ಸುಗರ್ದವ್ರು ಇನ್ನೂ ಒಪ್ಕೊಂಡಿಲ್ಲ. ಇವೆಲ್ಲ ಸಮಸ್ಯೆಗಳು ಆಗಬಾರ್ದು. ನಾವೇ ನಮ್ಮ ಕಬ್ಬು ಬೆಳೆದಂತ ಬೆಳೆಯನ್ನ ಅವರೇ ಬಂದು ಏನಪ್ಪಾ ಅಂತಂದ್ರೆ ನಾವು ಹೇಳಿದಂತ ಬೆಲೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಸಾಮರ್ಥ್ಯ ನಮ್ಮ ರೈತರಿಗೆ ಕೊಡಬೇಕಾಗಿದೆ ಸರ್ಕಾರ. ಈ ದಿಶೆಯಲ್ಲಿ ಸರ್ಕಾರಗಳು ಕೂಡ ಇದು ಪ್ರಯತ್ನ ಮಾಡಬೇಕು. ಈ ಒಂದು ಕಾಯ್ದೆ ರೈತರ ಕಾಯ್ದೆ ಅಂತಕ್ಕಂಥದ್ದು, ರೈತ ಕೃಷಿ ಅಧಿನಿಯಮ ಅಂತಕ್ಕಂಥದ್ದನ್ನ ಯಾವಾಗ ಬರ್ತದೆ ಅವಾಗ ಮಾತ್ರ ನಮ್ಮ ರೈತರು ಒಂದು ಒಳ್ಳೆಯ ಸಾಮರ್ಥ್ಯ ಪಡ್ಕೊಂಡು ತಮ್ಮ ಬೆಳೆಗೆ ತಾವೇ ಬೆಲೆ ಕಟ್ಟತಕ್ಕಂತ ಒಂದು ಅಧಿಕಾರ, ಒಂದು ಹಕ್ಕ ಕೊಡಬೇಕಾಗಿದೆ. ಅದಕ್ಕಾಗಿ ಇವತ್ತ ನಮ್ಮ ಈ ಒಂದು ಪ್ರಕಾಶ್ ನಮ್ಮ ಎಸ್ ಹಿರೇಮಠ ಅವರು ಕೂಡ ಒಂದು ಭೀಮಾ ರೈತ ಉತ್ಪಾದಕ ಲಿಮಿಟೆಡ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾನು ಮಾತಾಡಕ್ ಬರಲ್ಲ ಅಂತ ಹೇಳಿ. ಇಲ್ಲಿ ಮಾತು ಬೆಳೆ ಅದ, ಅವರು ಏನಕ್ಕೆ ಕರ್ತವ್ಯ ಅದ, ಅದು ಬಂಗಾರ ಆಗ್ಯದ. ಅದಕ್ಕೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಭೀಮಾ ರೈತ ಉತ್ಪಾದಕರ ಕಂಪನಿಯಿಂದ ಅನೇಕ ಸೌಲಭ್ಯಗಳನ್ನ ನಿಮಗೆಲ್ಲ ರೈತಾಪಿ ವರ್ಗಕ್ಕೆ ಏನಪ್ಪಾ ಅಂತಂದ್ರೆ ಬೇಕಾದಂತ ಏನು ಇವತ್ತ ಕೃಷಿಗೆ ಬೇಕಾದಂತ ಇವತ್ತು ಪಂಪ್ ಸೆಟ್ಗಳಾಗಿರ್ಬೋದು, ಅನೇಕ ನೀರಾವರಿಗೆ ಸೌಲಭ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಪ್ರೇಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಅಥವಾ ಸಾವಯವ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಸಾಮಗ್ರಿಗಳನ್ನ ಮತ್ತು ನೀವು ಬೆಳೆದಂತ ಬೆಳೆಗೆ ಏನಪ್ಪಾ ಅಂತಂದ್ರೆ ಯೋಗ್ಯವಾದಂತ ಬೆಲೆಯನ್ನ ಒದಗಿಸುವಗೋಸ್ಕರ ಅವ್ರು ಬಹಳ ಚಂದ ಇದ್ರು. ಏನಪ್ಪಾ ಅಂತಂದ್ರೆ ಇಲ್ಲಿ ದಲ್ಲಾಳಿಗಳನ್ನ, ರೈತ ಮತ್ತು ಮಾರುಕಟ್ಟೆ ನಡುವೆ ಇರ್ತಕ್ಕಂಥ ದಲ್ಲಾಳಿಗಳನ್ನ ಹೊಡೆದೋಡಿಸುವಂತ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಈ ಭೀಮಾ ರೈತ ಉತ್ಪಾದಕರ ಕಂಪನಿಯಿಂದ ನಾವು ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಧ್ಯೇಯ ಧೋರಣೆ ಇದೆ. ಈ ಒಂದು ಧ್ಯೇಯ ಧೋರಣೆ ಮುಖಾಂತರ ರೈತರಿಗೆ ಡೈರೆಕ್ಟ್ ಆಗಿ ಯಾರು ಖರೀದಾರಿದಾರ ಅವರಿಗೆ ಮತ್ತು ರೈತರಿಗೆ ಕನೆಕ್ಷನ್ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾದ ಆ ಒಂದು ದಿಶೆಯಲ್ಲಿ ಏನಪ್ಪಾ ಅಂದ್ರೆ ರೈತರು ತಮ್ಮ ಬೆಳೆದಂತ ಬೆಳೆಗೆ ಯೋಗ್ಯವಾದಂತ ಬೆಲೆ ಪಡ್ಕೊಳ್ಳಕ್ಕೆ, ತಾವು ಇಲ್ಲಿ ಲಾಭವನ್ನ ಪಡ್ಕೊಳ್ಳಕ್ಕೆ ಸಾಧ್ಯತೆ ಆಗ್ತದ. ಇಂಥ ಒಂದು ಕಂಪನಿ ಮುಖಾಂತರ ಅನೇಕ ಇವತ್ತು ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಅವರೇ ಏನಪ್ಪಾ ಅಂತಂದ್ರೆ ತಮಗೆ ಬೇಕಾದಂತ ಕೃಷಿಯು ಈಗ ಏನ್ ಬೇಕಾದಂತ ಸಲಕರಣೆಗಳನ್ನ ಒದಗಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಕಂಪನಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಉತ್ಪಾದಕರ ಸಂಸ್ಥೆ ಕಂಪನಿ ಮಾಡ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಇದೆ. ಇದೊಂದು ಶ್ಲಾಘನೀಯವಾದಂತಹ ಈ ಒಂದು ಬೆಳವಣಿಗೆ, ಈ ಒಂದು ಕಂಪನಿ ತಯಾರಾಗಿದೆ ನಮ್ಮ ಗ್ರಾಮದಲ್ಲಿ. ಇದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದಾಗಿದೆ. ಒಂದು ಸಾಮರ್ಥ್ಯ ನಮಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಇಂಡಸ್ಟ್ರಿಯಲ್ ಆಕ್ಟ್ ಇದೆ, ಈ ಕಂಪನಿ ಆಕ್ಟ್ ಇದೆ, ಕಮರ್ಷಿಯಲ್ ಆಕ್ಟ್ ಇದೆ, ಅನೇಕ ಎಲ್ಲಾ ಒಂದು ಕಾಯ್ದೆಗಳು ಎಲ್ಲೆಲ್ಲೋ ಉದ್ಯೋಗಗಳಿಗೆ ಉದ್ದಿಮೆದಾರಿಗೆ ಎಲ್ಲರಿಗೂ ಒಂದೊಂದು ಕಾಯ್ದೆಗಳಿದಾಗವೆ. ಆದ್ರೆ ರೈತರ ಬೆಳೆದಂತ ಬೆಳೆಗಳಿಗೆ ತಾವು ಬೆಲೆಯನ್ನು ನಿರ್ಧರಿಸತಕ್ಕಂತ ಒಂದು ಕಾಯ್ದೆ ಇನ್ನೂ ಜಾರಿಗೆ ಬಂದಿಲ್ಲ. ನಾವೆಲ್ಲಿ ನೋಡಿದ್ರೆ ಕೃಷಿ ಆಗ್ತಿಲ್ಲ. ಆದ್ರೆ ಎಲ್ಲ ಸಚಿವ ಸಂಪುಟಗಳಿದಾವೆ. ಕೃಷಿ ಸಂಪುಟ ಇದೆ, ಅರಣ್ಯ ಇಲಾಖೆ ಇದೆ ಮತ್ತು ತೋಟಗಾರಿಕೆ ಇಲಾಖೆ ಇದೆ. ಎಲ್ಲದಕ್ಕೂ ಒಂದು ಏನಪ್ಪಾ ಅಂತಂದ್ರೆ ಇಲಾಖೆಗಳು ಸಚಿವ ಸಂಪುಟ ಅದ. ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಇಲಾಖೆ ಅದಕ್ಕೂ ಅವಗೆ ಆದಂತ ಒಂದು ಕಾನೂನುಗಳು ಮಾಡಿದ್ದಾರೆ. ಆದ್ರೆ ರೈತ ಬೆಳೆದಂತ ಬೆಳೆಗೆ ಒಂದು ಬೆಲೆಯನ್ನು ನಿರ್ಧರಿಸತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯ ಬರ್ಬೇಕಾದ್ರೆ ನಮ್ಮ ರೈತರು ಈಗ ಹೆಂಗ ಮೊನ್ನೆ ಏನಪ್ಪಾ ಅಂತಂದ್ರೆ ಕಬ್ಬಿನಗೋಸ್ಕರ ಯಾವ ರೀತಿಯಾಗಿ ತಾವು ಒಂದು ಸ್ವಾಭಿಮಾನದಿಂದ ಹೋರಾಟ ಮಾಡಿ ಒಂದು ಏನು ತಾವು ಗೆಲುವನ್ನು ಪಡೆದಿದ್ರಿ, ಆ ರೀತಿಯಾಗಿ ನಮ್ಮ ರೈತರಿಗೆ ಒಂದು ಕೃಷಿ ಆಕ್ಟ್ ಅಂತಕ್ಕಂಥದ್ದು ಬರಬೇಕಾಗಿದೆ. ಆ ಕೃಷಿ ಆಕ್ಟ್ ಅನ್ನ ನಾವೇ ಎಲ್ಲ ರೈತ ಬಾಂಧವರು ಎಲ್ಲ ಮುಖಂಡರು ಕೂಡ್ಕೊಂಡು ಅದಕ್ಕೆ ಕಾನೂನಿನ ಒಂದು ಎಲ್ಲ ಅನುಭವಿಗಳನ್ನ ಕರೆದುಕೊಂಡು ಒಂದು ಆಕ್ಟ್ ಅನ್ನು ನಾವೇ ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗ್ತದೆ. ಯಾವ ರೀತಿಯಾಗಿ ನಾವು ನಮ್ಮ ಬೆಳೆದಂತ ಎಲ್ಲ ಬೆಳೆಗಳಿಗೆ ಏನಪ್ಪಾ ಅಂತಂದ್ರೆ ಯಾವ ರೀತಿ ನಾವು ಬೆಳೆಯನ್ನ ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ರೈತರ ಮೇಲೆ, ನಮ್ಮ ರೈತ ಒಂದು ಸಂಘಟನೆಗೆ ಅದು ಬಿಡಬೇಕಾಗ್ತದೆ. ನಮ್ಮ ಹೈನುಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ, ಯಾವುದೇ ನಾವು ಬೆಳೆದಂತ ಯಾವುದೇ ವಸ್ತುಗಳಿರಲಿ, ನಾವು ಉತ್ಪಾದಿಸುವಂತ ಯಾವುದೇ ವಸ್ತುಗಳಿಗೂ ಕೂಡ ಏನದ ಯೋಗ್ಯವಾದಂತ ಬೆಲೆ ಕೊಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಕಂಪನಿ ಒಳ್ಳೆಯ ಒಂದು ಸಹಾಯ ಸಹಕಾರವನ್ನು ನೀಡಲಿಕ್ಕೆ ಮುಂದಾಗಿದೆ. ಅದರ ಒಂದು ಪ್ರಯೋಜನವನ್ನ ತಾವು ಎಲ್ಲ ರೈತ ಬಾಂಧವರು ಏನಾದ್ರು ಪಡ್ಕೊಂಡು ತಾವು ಲಾಭದ ದಿಶೆಯಲ್ಲಿ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಹೊಂದತಕ್ಕಂತ ಒಂದು ದಿಶೆಯಲ್ಲಿ ತಾವು ನಡಿಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾನು ಇನ್ನೊಂದು ಹೇಳ್ಬೇಕಾಗಿತ್ತು, ನಮ್ಮೆಲ್ಲ ಮಾಧ್ಯಮ ಮಿತ್ರರು ಕೂಡ ಇದರಲ್ಲಿ ಬಹಳ ಮಹತ್ವಪೂರ್ಣವಾದಂತಹ ಪಾತ್ರದ
ಈ ಒಂದು ಇಂಥ ಒಂದು ಕಂಪನಿಗಳ ಬಗ್ಗೆ ಮತ್ತು ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಈ ಒಂದು ಕಂಪನಿ ಬಗ್ಗೆ ಒಳ್ಳೆಯ ಒಂದು ಮಾಧ್ಯಮದ ಮುಖಾಂತರ ತಾವೆಲ್ಲ ಇದನ್ನು ಪ್ರಸಾರ ಮಾಡಿ ಎಲ್ಲ ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಧ್ಯಮದವರು ಮನೆ ಮಾಡ್ತಾರ. ಅವ್ರ ಶ್ರಮ ಬಹಳ ಅದ. ಈ ಒಂದು ನಮ್ಮ ಈ 3 ಅಂಗಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಒಂದು ಆದ್ರ ಬಡ್ಡಿ ಸಂಗಾಟ ವಾಪಸ್ ಕೊಡ್ತಾಳ ಅಂದ್ರೆ ಕಾಯುವಂತ ತಾಳ್ಮೆ ಇರ್ಬೇಕು. ನಾನು ಅಲ್ಲಿಂದ ಇಲ್ಲಿಗೆ ನೋಡ್ಕೊಂಡು ಬಂದೆ. ಇಲ್ಲಿ ಕಬ್ಬು ಬೆಳೆದಿರಿ, ಹತ್ತಿ ನೋಡಿದೆ, ಸ್ವಲ್ಪ ತೊಗರಿ ನೋಡಿದೆ, ಅಲ್ಲಲ್ಲಿ ಸ್ವಲ್ಪ ಮೆಕ್ಕೆತೆನೆ ನೋಡಿದೆ. ನಾನು ಸ್ಪೆಷಲಿ ಯುವ ಜನರ ಬಹಳ ಮಂದಿ ಅದಾರ, ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ತಗೋಬಹುದು, ಅಂದ್ರೆ 3-4 ಅಂತಸ್ತಿನ ಬಿಲ್ಡಿಂಗ್ ಖರೀದಿ ಮಾಡಬಹುದು. ಇಟ್ಸ್ ವೆರಿ ಈಸಿ. ಆದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಸಿಗೋದು ಬಹಳ ಕಷ್ಟ. ನಿಮ್ ಹಿರಿಯರ ನಿಮಗೆ ಏನಾರ